ಕಾವೇರಿ ಆರತಿ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಈ ಮೂಲಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಗೆ ತಡೆ ಬಿದ್ದಾಗಿದೆ. ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸಿ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದ ಬಳಿ ರೈತರು ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಮಂಡ್ಯದ ರೈತರು, ಹೋರಾಟಗಾರರು. ಕಾವೇರಿ ಆರತಿ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಕೆಆರ್ಎಸ್ ಬಳಿ ನಿರ್ಮಾಣ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿತ್ತು. ರೈತರ ವಿರೋಧದ ನಡುವೆಯೇ 2663 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು. ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಜೊತೆಗೆ ಕಾವೇರಿ ಆರತಿಯನ್ನ ನಡೆಸಬೇಕು ಅನ್ನುವಂಥ ಉದ್ದೇಶವನ್ನ ಹೊಂದಲಾಗಿತ್ತು. ಆ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ಆಕರ್ಷಿಸಬಹುದು ಅನ್ನುವುದು ಸರ್ಕಾರದ ಲೆಕ್ಕಾಚಾರ ಆಗಿತ್ತು. ಆದರೆ ಇದರ ವಿರುದ್ಧ ರೈತರು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಈಗ ಕಾವೇರಿ ಆರತಿ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ತಡೆಯನ್ನ ಒಡ್ಡಿದೆ. ತಡೆಯನ್ನ ನೀಡ್ತಾ ಇದ್ದ ಹಾಗೆ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ರೈತರು ಯಾವ ಕಾರಣಕ್ಕಾಗಿ ವಿರೋಧ ಮಾಡಿದ್ರು? ಕಾವೇರಿ ಆರತಿ ಕಾರ್ಯಕ್ರಮದ ಜೊತೆಗೆ ಈ ಅಣೆಕಟ್ಟಿನ ಸುತ್ತಮುತ್ತಲ ಪರಿಸರ, ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ರೆ ಮೂಲ ಸೌಕರ್ಯಕ್ಕೆ ಜೊತೆಗೆ ಆ ಅಣೆಕಟ್ಟಿನ ಸುತ್ತಮುತ್ತಲ ಪರಿಸರಕ್ಕೆ ಹಾನಿಯಾಗುತ್ತೆ. 94 ವರ್ಷ ಹಳೆಯ ಅಣೆಕಟ್ಟನ್ನ ಈ ರೀತಿಯ ಕಾಮಗಾರಿಗಳು ದುರ್ಬಲಗೊಳಿಸಬಹುದು ಅನ್ನೋದು ಅವರ ವಾದ ಆಗಿತ್ತು. ಹೀಗಾಗಿ ಪ್ರಸ್ತಾವಿತ ಯೋಜನೆ ಏನಿತ್ತು, ಮಂಡ್ಯ, ಮೈಸೂರು, ಬೆಂಗಳೂರು ಜಿಲ್ಲೆಗಳ ಜನರ ಜೀವನಾಡಿಯಾಗಿರುವಂತಹ ಕೆಆರ್ಎಸ್ ಅಣೆಕಟ್ಟಿನ ಮೇಲೆ ಪರಿಣಾಮ ಬೀಳುತ್ತೆ. ಈ ಪ್ರದೇಶದ ಪರಿಸರ ಮತ್ತು ಕೃಷಿಯ ಮೇಲೆ ಪರಿಣಾಮ ಬೀರುತ್ತೆ. ರೈತರ ಹಿತದೃಷ್ಟಿಯಿಂದ ಸರ್ಕಾರ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ರೈತರೆಲ್ಲ ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು. ಆದರೆ ಕಾನೂನಾತ್ಮಕ ಹೋರಾಟದಲ್ಲಿ ಸದ್ಯಕ್ಕೆ ಹೈಕೋರ್ಟ್ ಕಾವೇರಿ ಆರತಿ ಹಾಗೆಯೇ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ, ಕೆಆರ್ಎಸ್ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ತಡೆಯನ್ನ ನೀಡುವಂತಹ ಕೆಲಸವನ್ನ ಮಾಡಿದೆ. ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಮಂಡ್ಯ ಜಿಲ್ಲೆ ರೈತರು ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ 2600 ಜನರ ಕೋಟಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ಹೇಳಿಕೆ. 93 ಕೋಟಿ ಅಂತೇಳಿ 100 ಕೋಟಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಅದನ್ನ ಏನು ಕಾವೇರಿ ಆರತಿ ಅಂತೇಳಿ ಗಂಗಾ ಆರತಿ ಮಾದರಿನಲ್ಲಿ ಕಾವೇರಿ ಆರತಿ ಮಾಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಮಣ್ಣು ಎರಚುವಂತ ಕೆಲಸ ಮಾಡ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರ, ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಇದು ಏನ್ ಮಾಡಿದ್ರು? ಜಲಸಂಪನ್ಮೂಲ ಸಚಿವರು, ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ತೊಡೆ ತಟ್ಟಿ ಮಂಡ್ಯ ಜಿಲ್ಲೆಗೆ ಒಂದು ಸವಾಲಾಗಿ ನಿಂತಿದ್ರು. ಕಳೆದ 3-4 ತಿಂಗಳು ಅನೇಕ ಚಳವಳಿಗಳು ನಡೆದವು. ಕಾವೇರಿ ಕೆಆರ್ಎಸ್ ಬಳಿ ನಡೆದು, ಡ್ಯಾಮ್ ಹತ್ರ ನಡೆದು, ಇಲ್ಲಿ ವಿಶ್ವೇಶ್ವರ ಸ್ಟ್ಯಾಚ್ಯೂ ಹತ್ರ ನಡೆದು, ರಸ್ತೆ ತಡೆ ಆಯ್ತು. ಇಂಥ ನಮ್ಮ ರೈತ ಸಂಘದವರೇ ನಾವೇ ಮೊದಲು ಮಾಡ್ತೇವೆ, ಆಮೇಲೆ ರಾಜಕೀಯದವ್ರು ಮಾಡ್ಲಿ. ರಾಜಕೀಯದವ್ರ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಮೊದಲು ಮಾಡಿದ್ರೆ ನಿಜವಾಗ್ಲೂ ಕೊನೆ ಗಳಿಗೆಲ್ಲ ನೀರಿಲ್ದಂಗ ಹೋಗ್ತದೆ. ಆಮೇಲೆ ಮುಂದಿನ ವರ್ಷನೂ ಮಳೆನೇ ಬೀಳ್ದಂಗೆ ಹೋಗ್ತದೆ. ಅದಕ್ಕೋಸ್ಕರ ರೈತರು ನಾವು ಮೊದಲು ಬಾಗಿನ ಅರ್ಪಿಸಿದ್ಮೇಲೆ ಆ ರಾಜಕೀಯ ವ್ಯಕ್ತಿಗಳು ಬಾಗಿನ ಅರ್ಪಿಸಬೇಕು ಅನ್ನೋದು ನಮ್ಮ ಹೋರಾಟ. ನಮ್ಮ ರೈತರಿಗೆ ಜಯ ಸಿಕ್ಕಿದೆ. ರೈತರಿಗೆ ಜಯ ಸಿಗ್ತಾ ಇದ್ದ ಹಾಗೆ ರೈತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಈ 2663 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಆರ್ಎಸ್ ಬಳಿ, ಆ ಡ್ಯಾಮ್ನ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಏನು ಉದ್ದೇಶಿಸಲಾಗಿತ್ತು, ಅಲ್ಲಿ ಕಾವೇರಿ ಮಾತೆಯ ಪ್ರತಿಮೆ, ವಾಟರ್ ಪಾರ್ಕ್, ಪೆಂಗ್ವಿನ್ ಪಾರ್ಕ್, ವಾಟರ್ ಪ್ಲೇನ್ ರೈಡ್, ಹೀಗೆ 10 ಹಲವು ಯೋಜನೆಗಳನ್ನ ಸರ್ಕಾರ ಪ್ಲಾನ್ ಹಾಕೊಂಡಿತ್ತು. ಅದಕ್ಕಾಗಿ ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು. ಆದರೆ ರೈತರು 2018ರಿಂದ ಆರಂಭ ಆದಂತಹ ಯೋಜನೆಯ ಒಂದು ರೂಪುರೇಷೆ ಇದು. ಆಗಿನಿಂದಾನೂ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ರು. ಈ ಯೋಜನೆಯನ್ನ ಜಾರಿಗೆ ತರೋದ್ರಿಂದ, ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡೋದ್ರಿಂದ ಪ್ರಮುಖವಾಗಿ ಕೆಆರ್ಎಸ್ ಡ್ಯಾಮ್ ಏನಿದೆ ಆ ಡ್ಯಾಮ್ಗೆ ಇದು ಎಫೆಕ್ಟ್ ಆಗುತ್ತೆ, ಪರಿಣಾಮವನ್ನ ಬೀರುತ್ತೆ ಅನ್ನೋದು ಅವ್ರ ವಾದ ಆಗಿತ್ತು. ಆದರೆ ಇದೆಲ್ಲದರ ಹೊರತಾಗಿಯೂ ಸರ್ಕಾರ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಜೊತೆಗೆ ಗಂಗಾರತಿ ರೀತಿಯೇ ಕಾವೇರಿ ಆರತಿಯನ್ನ ಮಾಡೋದಕ್ಕೆ ಅತ್ಯುತ್ಸಾಹದಲ್ಲಿತ್ತು. ಅದರಲ್ಲೂ ಸಿಎಂ ಡಿಕೆ ಶಿವಕುಮಾರ್ ಅವರು, ಜಲಸಂಪನ್ಮೂಲ ಸಚಿವರು ಬಹಳ ಆಸಕ್ತಿಯಿಂದ ಇದ್ರು. ಆದರೆ ಈಗ ಹೈಕೋರ್ಟ್ ಆ ಯೋಜನೆಗೆ ತಡೆಯನ್ನ ಹಾಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.